ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ತಾವು ನೋಡ್ತಾ ಇರಬಹುದು ಅಟ್ರಾಸಿಟಿ ಕೇಸಿನ ದುರುಪಯೋಗ. ಹೌದು ವೀಕ್ಷಕರೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಕಾನೂನಿನ ಆಧಾರದ ಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ದಾಖಲಾದ ಪ್ರಕರಣ. ವೀಕ್ಷಕರೇ, ಸೌದತ್ತಿ ತಾಲೂಕಿನ ತಗ್ಗಿಹಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಜಕಬಾಳ ಎಂಬ ಗ್ರಾಮದಲ್ಲಿ ನಡೆದ ಘಟನೆ ಇದು. ಆ ಘಟನೆ ಏನೆಂದರೆ, ದಲಿತರಿಗೆ ಮತ್ತು ಒಬಿಸಿ ಸಮುದಾಯಗಳ ಜಗಳ ನಡೆದಾಗ ಒಬಿಸಿ ಜನರ ಮೇಲೆ ದಲಿತರು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಅದು ಅಲ್ಲದೆ ಒಬಿಸಿ ಸಮುದಾಯದಲ್ಲಿ ಬರ್ತಕ್ಕಂಥ ಕುರುಬ ಸಮುದಾಯದವರು ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಕುರುಬ ಸಮುದಾಯದವರ ಮೇಲೆ ಸುಳ್ಳು ಆರೋಪ ಮಾಡಿ ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಲು ದಲಿತರು ಮುಂದಾಗಿದ್ದಾರೆ. ಅಷ್ಟಕ್ಕೂ ಬಿಡದೆ ಹಲ್ಲೆಗೆ ಒಳಗಾದ ಕುಟುಂಬದ ಕಡೆಯಿಂದ ಕೆಲ ದಲಿತ ನಾಯಕರು ಸುಮಾರು 10 ರಿಂದ 20 ಲಕ್ಷದವರೆಗೆ ಹಣದ ಬೇಡಿಕೆ ಇಟ್ಟಿದ್ದಾರೆ. ಒಂದು ವೇಳೆ ನೀವು ಹಣ ಕೊಡದೇ ಇದ್ದರೆ ನಿಮ್ಮ ಮೇಲೆ ಜಾತಿ ನಿಂದನೆ ದೂರು ದಾಖಲಿಸುತ್ತೇವೆ ಎಂದು ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಮಾರಣಾಂತಿಕ ಹಲ್ಲೆಗೆ ಒಳಗಾಗಿ ಬೆಳಗಾವಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ 75 ವರ್ಷದ ಸಿದ್ದವ್ವ ಹಾಡ್ಕಾರ್ ಎಂಬುವವರು ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಅಷ್ಟಕ್ಕೂ ಈ ವಿವಾದ ನಡೆದದ್ದು ಏಕೆ ಅಂತೀರಾ? ಇದೇ ಸೌದತ್ತಿ ತಾಲೂಕಿನ ಜಕಬಾಳ ಎಂಬ ಗ್ರಾಮದ ಆಸ್ತಿ ಒಂದರ ವಿಚಾರವಾಗಿ ವಿವಾದ ನಡೆದಿತ್ತು. ಆದರೆ ಆ ಆಸ್ತಿಯ ಮೂಲ ಮಾಲೀಕರಾದ ಭೀಮಪ್ಪ ಮಲ್ಲಪ್ಪ ಕಾತ್ರಾಳ್ ಸಾಕಿನ್ ಜಕಬಾಳ್ ಎಂಬುವರು ಇವರು ದಿನಾಂಕ 25 ನವೆಂಬರ್ 2010 ಜಕಬಾಳ್ ಗ್ರಾಮ ಹದ್ದಿಯಲ್ಲಿರುವ 40/B ಆಸ್ತಿ ಅಳತೆ 36/32 ಅಂದರೆ ಸುಮಾರು 1152 ಚದರ ಅಡಿ ಅಳತೆಯ ಆಸ್ತಿಯನ್ನು ಸೌದತ್ತಿ ತಾಲೂಕಿನ ಉಪನೋಂದಣಿ ಕಚೇರಿಯಲ್ಲಿ ಭೀಮಪ್ಪ ಮಲ್ಲಪ್ಪ ಕಾತ್ರಾಳ್ ಅವರು ಕಾನೂನಾತ್ಮಕವಾಗಿ ಮಹಾದೇವ್ ಸಿದ್ದಪ್ಪ ಹಾಡ್ಕಾರ್ ಸಾಕಿನ್ ಜಕಬಾಳ್ ಎಂಬುವರ ಹೆಸರಿಗೆ ಬಿಟ್ಟುಕೊಟ್ಟಿದ್ದಾರೆ. ಆದರೆ ಇದೇ ಗ್ರಾಮದ ತಗ್ಗಿಹಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಾರ್ಡ್ ನಂಬರ್ 3ರ SC ಮಹಿಳಾ ಸದಸ್ಯರಾದ ಶ್ರೀಮತಿ ಅನ್ನವ್ವ ಸೆಟ್ಟಪ್ಪ ಮಾದರ್ ಅವರು ಜಾತಿಯಿಂದ ಪರಿಶಿಷ್ಟ ಜಾತಿಗೆ ಸೇರಿರುವುದರಿಂದ ಮತ್ತು ಅಧಿಕಾರದ ದರ್ಪದಿಂದ ತಮ್ಮ ಸಮುದಾಯವನ್ನು ಕಟ್ಟಿಕೊಂಡು ಅದರಲ್ಲಿ ಯಲ್ಲಪ್ಪ ಮಾದರ್, ಶೆಟ್ಟವ್ವ ಮಾದರ್, ಮಹಾದೇವ್ ಮಾದರ್, ಸುಧಾ ಯಲ್ಲಪ್ಪ ಮಾದರ್, ದ್ಯಾಮಪ್ಪ ದುರ್ಗಪ್ಪ ಮಾದರ್, ದ್ಯಾಮಣ್ಣ ಶೆಟ್ಟವ್ವ ಮಾದರ್ ಹೀಗೆ ಅನೇಕ ಜನರ ಗುಂಪು ಮಾಡಿ 75ರ ಹಿರಿಯ ಜೀವಿ ಸಿದ್ದವ್ವ ಹಾಡ್ಕಾರ್ ಎಂಬುವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಮತ್ತು ಜಾತಿ ನಿಂದನೆ ದೂರು ದಾಖಲಿಸುತ್ತೇವೆ ಎಂದು ಹಣದ ಬೇಡಿಕೆ ಇಟ್ಟಿದ್ದಾರೆ. ವೀಕ್ಷಕರೇ, ದಲಿತರು ಅಟ್ರಾಸಿಟಿಗಳಂತ ದೂರು ದಾಖಲಿಸಿದರೆ 2 ಪ್ರಕಾರದ ಲಾಭಗಳಿವೆ. ಒಂದು, ಯಾರ ಮೇಲೆ ದೂರು ದಾಖಲಿಸಲು ಮುಂದಾಗುತ್ತಾರೆ ಅವರಿಂದ ಹಣ ಪಡೆಯುವುದು. ಇನ್ನೊಂದು, ದೂರು ದಾಖಲಿಸಿ ಕೆಲವೇ ದಿನಗಳಲ್ಲಿ ಸರ್ಕಾರದಿಂದ ಪರಿಹಾರ ಪಡೆಯುವುದು. ಈ ದೂರನ್ನು ದಾಖಲಿಸಬೇಕಾದರೆ ಕೆಲವು ಜನ ಸ್ಥಳೀಯ ಪೊಲೀಸ್ ಇಲಾಖೆಗಳಿಗೆ ಹೆದರಿಕೆ ಹಾಕುವುದು, ದೂರು ದಾಖಲಿಸದಿದ್ದರೆ ತಮ್ಮ ವಿರುದ್ಧ ಹೋರಾಟ ಮಾಡುತ್ತೇವೆ ಎಂದು ಹೇಳಿಕೆಗಳನ್ನು ಕೊಡುವುದು ಮಾಡಿ ಬಂದ ಹಣದಲ್ಲಿ ಪರ್ಸೆಂಟೇಜ್ ಇಟ್ಟು ದೂರು ದಾಖಲಿಸಲು ಮುಂದಾಗುತ್ತಾರೆ. ಇದು ಕೇವಲ ಕೆಲವು ಜನ ಮಾತ್ರ. ಆದರೆ ಕಾನೂನಿನ ಸುವ್ಯವಸ್ಥೆ ಗಟ್ಟಿಯಾಗಿರುವುದರಿಂದ ನೊಂದ ಸಿದ್ದವ್ವ ಹಾಡ್ಕಾರ್ ಎಂಬ ಕುರುಬ ಸಮಾಜದ ಬಡ ಕುಟುಂಬಕ್ಕೆ ನ್ಯಾಯ ದೊರಕಿಸುವಲ್ಲಿ ಮುಂದಾಗುತ್ತೆ ಅನ್ನೋ ಭರವಸೆ ಎಲ್ಲರಲ್ಲಿ ಇದೆ. ಸೊ ನಮ್ಮ ವಾಹಿನಿಯಿಂದ ದಲಿತ ನಾಯಕರಿಗೆ ಒಂದು ಮನವಿ.
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956 ಅಕ್ಟೋಬರ್ 14ರಂದು ನಾಗಪುರ್ ಎಂಬ ಪುಣ್ಯಭೂಮಿಯಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿ 22 ಪ್ರತಿಜ್ಞೆಗಳನ್ನು ಮಾಡಿ ಮೌಢ್ಯತೆಗೆ ಅಂತ್ಯ ಹಾಡಿದ್ದಾರೆ. ಅಂತಹ ಬಾಬಾ ಸಾಹೇಬರ ಅನುಯಾಯಿಗಳಾದ ನೀವು ಗುಡಿ ಗುಂಡಾರಗಳಿಗೆ ಪಡೆದಾಡುವುದನ್ನು ಬಿಟ್ಟು ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಶಿಕ್ಷಣ ಪಡೆಯಲು ಮತ್ತು ದಲಿತ ಸಮುದಾಯವನ್ನು ಮೌಢ್ಯದಿಂದ ಮುಕ್ತ ಮಾಡಲು ಹೋರಾಡಿ ನ್ಯಾಯದ ಪರ ನಿಂತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಂತೆ ಬೌದ್ಧ ಅನುಯಾಯಿ ಆಗಿ ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಮತಾ ನ್ಯೂಸ್ ಕನ್ನಡವನ್ನ ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. 12 ಕೋಟಿ ಬಿಟ್ಕೊಂಡ್ರೆ ನಮ್ಮದು ಜಾಡ್ನಿ ಇಟ್ಟು ಜಾಗಿನ ನಮ್ಮದು ಅಂತ ಬಡ್ದಾಡ್ತಾರೆ. ಕಂಬ ಕಿತ್ಕಿತ್ತು ಹೋಗೋದಾರ. ಒಬ್ಬಾಕಿ ನಮ್ಮ ಪಂಚಾಯತಿಗೆ ಮೆಂಬರ್ ತದನು ಚೇರ್ಮನ್ ತದನು ಅಂತೇಳಿ ಕೊಡ್ಲಿ ತೊಗೊಂಬ ಕುಡ್ಗೋರು ತೊಗೊಂಬ ಅಂತಾಳೆ ಅವ್ರಿಗೆ. ತಮ್ಮ ಮನೆ ಹೆಸರು ಅನ್ನವು ನೋಡ್ಯಪ್ಪ, ರಸಮವ್ವ ಒಬ್ಬಾಕಿ ನೋಡ್ಯಪ್ಪ. ಅದ್ರ ಇಲ್ಲಿ ಜಾಗದ ಅಂತಾರೆ ಅವ್ರು. ನಾವು ರೊಕ್ಕ ಕೊಟ್ಟಿಡ್ದು ಮತ್ತು ನಮಗೆ ಕಾದ್ಗೂ ಗಟ್ಟಿದ್ದು ಎಲ್ಲ ಆತಿರಿ. ಈಗ ಅತಿ ಮಾಡ್ತಾರೆ. ಒಟ್ಟು ಮುಸುಕಿನ ಹಾಕ್ತಾರೆ ಬಂದು ಫೋಟೋ ಹೊಡ್ಕೊಳಕ್ಕೆ ದೇವ್ರ ಗುಡಿ ಮುಂದೆ ಕುರ್ಚಿ ಹಾಕೊಂಡು ಕುಂತಾನ್ರಿ. ಸಂಧ್ಯಾಗ ಗಂಡು ಮಕ್ಳು ಒಟ್ಟರು ಅದಾರ್ರಿ. ಮತ್ತು ಬಂದು ಹನಿಕೆ ನೋಡ್ತಾರೆ ಅವರು. ಹನಿಕೆ ನೋಡಿ ಹಂಗೆ ಬಡುತ್ತಾರೆ. ಹೇಳು ಬಡ್ದಂಗೆ ತಾವು ಬಡಿದ್ರು. ಯಪ್ಪ ನಮ್ಮ ನೋಡ್ಯಪ್ಪ ಮತ್ತು ನಾವು ಒಟ್ಟು ಅವ್ರಿಗೆ ಹೇಳಕ್ಕೆ ನಾವು 3 ಜನ ಮನ್ಯಾಗ ಇವ್ರು ಅತ್ತ ಗಂಡು ಮಕ್ಳು ಮನ್ಯಾಗ ಇದ್ರಕ್ಕಿಲ್ಲ. ಹೆಣ್ಮಕ್ಳು ಒಟ್ಟು ಅದೀವಿ ನಾವು. ಅಂಬೇಡ್ಕರ್ ನಾವು ಒಟ್ಟು ನಮ್ಗೆ ಅವರು ಒಟ್ಟು ಮತ್ತು ನಮ್ಮನ್ನು ಒಂದೇ ಎಡ್ಯಾಗ ಉಂಡಂಗೆ ಉಂಡಿವ್ರಿ. ನಾವು ಏನು ಒಂದಿಲ್ಲ ಬಿಟ್ಟಿಲ್ಲ. ನಾವು ಅದು ಒಂದಿಲ್ಲ ಇದು ಅದು ಜಾತಿ ಅಂದಿಲ್ಲ. ಒಂದೇ ಎಡ್ಯಾಗ ಉಂಡಿವ್ರಿ. ಮತ್ತು ಹೊಲ್ದಾಗ ರೊಟ್ಟಿಗಳು ಕಟ್ಕೊಂಡು ಬಿಚ್ಚಿ ಹೊಲ್ದಾಗ ಒಟ್ಟರು ಕೂಡಿ ರೊಟ್ಟಿ ತಿಂತೀವ್ರಿ. ಒಂದೋ ತವದಲ್ಲಿ ಹೊಲ ಅದಾವ್ರಿ. ಅವರು ನಮ್ಗೆ ಹಿಂಗೆ ಇಟ್ಟು ಅತಿ ಸುಖದಿಂದ ಯೂಸ್ ಮಾಡಿರಿ ನೋಡ್ರಿ. ಆ ಜಾತಿನ ಒಂದಿಲ್ಲ, ನಾವು ಈ ಜಾತಿನ ಒಂದಿಲ್ಲ. ಮತ್ತು ಇವರು ಆಪರೇಷನ್ ಅದು ಮಾಡಿಸ್ಕೊಂಡು ಸಕ್ಕರೆ ರವ ತೂತವ್ರು ನೋಡಿ ಬಂದನ್ರಿ. ನಮ್ಮ ಅತ್ತೆಯವ್ರು ನಾವು ಹಿಡಿದೇವ್ರಿ. ನಮ್ದರಿ ಅದು ಜಾಗ. ನಾವು ದನ ಕರ ಕಟ್ಟಾಗಿ ಬರ್ತದೆ ಅಂತೇಳಿ ಸೈಡ್ ಜಾಗ ಬಿಟ್ಟೇವ್ರಿ. ಒಂದು 12 ಗುಂಟೆ ಇಟ್ಟು ದಿನ ಏನು ಒಂದಿನಾನು ಏನು ನಮಗೆ ನ್ಯಾಯ ಬಂದಿರ್ಕಿಲ್ರಿ. ನಮ್ಮ ಜಾಗದಾಗ ಎಲ್ಲ ಥರ ಇಟ್ಕೊಂಡಾರ್ರಿ ಅವ್ರು ಜಾಡ್ನಿ ರೀ. ಇಟ್ಟು ದಿನ ರೀ ನಾವು ಯಾಕೆ ಆಗವಲ್ತು ಬಿಡು, ಒಟ್ಟರು ಒಂದೇ ಥರ ಇದ್ದಂಗೆ ಅದೇವಿ, ಯಾಕೆ ಇಟ್ಕೊಂಡ್ರು ಇಟ್ಕೋವಲ್ಲ ಅಂತೇಳಿ ನಾವು ಸುಮ್ಮನೆ ಇದ್ದೀವ್ರಿ ಇಟ್ಟು ದಿನ ರೀ. ಈಗ ತಾವ ನಮಗೆ ನಮ್ಮ ಜಾಗ ಬೇಕದ, ನಮಗೆ ಅದಕ್ಕೆ ಬೇಕಾ ಇದಕ್ಕೆ ಬೇಕಾ ಅಂತೇಳಿ ಒಟ್ಟರು ಕೂಡ ನ್ಯಾಯ ಮಾಡ್ಯಾರ್ರಿ ಅವ್ರು ನಮ್ಮ ಹಿಂಬಾಲ್ರಿ. ನಾವು ಏನು ಮಾಡ್ಯಾರ್ರಿ, ಹಿರಿಯರನ್ನ ಕರ್ಕೊಂಬಂದ್ರಿ ತಾವರಿ. ಹಿರಿಯರನ್ನ ಕರ್ಕೊಂಬಂದು ಹಿರಿಯರು ಹೆಂಗೆ ಬಗೆಹರಿಸ್ಯಾರ ಹಂಗೆ ನಾವು ಕೊಟ್ಟೇವ್ರಿ. ಮತ್ತು ಜಾಗನೂ ಕೊಟ್ಟೇವ್ರಿ ಅವ್ರಿಗೆ. ಆದರೂ ಜಾಗ ಕೊಟ್ಟರು ಕಂಬ ನಾವು ಹಿರಿಯರು ಬಂದು ಬಗೆಹರಿಸಿದ್ದಿಂದ ರೀ ಕಂಬ ಒಗ್ದಿದ್ದೀವಿ ರೀ ನಾವು. ಆ ಕಂಬ ಜಡ್ಜರ್ಸಿ ಒದ್ದಾರ್ರಿ ಅವ್ರು. ಜಡ್ಜರ್ಸಿ ಒದ್ದು ಆ ಒಟ್ಟು ಕಂಬ ರೀ ಕೆಡಿ ಹೋಗಿದ್ದಾರೆ ಅವ್ರು. ಹಿರಿಯರು ಬಂದು ಬಗೆಹರಿಸಿದ್ರಲ್ವ, ನೀವು ಯಾಕೆ ಹಿಂಗೆ ಮಾಡಿರಿ ಅಂತ ನಾವು ಕೇಳಕ್ಕೆ ಹೋದವ್ರಿ. ಕೇಳಕ್ಕೆ ಹೋಗೋರಾಗ ಅಟ್ರು ಮುಖಿ ಆಗಿರಿ. ನಮಗೆ ಅವ್ರು ಅಟ್ರು ಬಂದಾರ ಅನ್ನೋದು ಗೊತ್ತಾಗಿಲ್ಲ ರೀ. ನಾವು ಅಷ್ಟೇ ಹೋಗಿದ್ದೀವಿ ರೀ. ಜಾತಿ ಬಗ್ಗೆ ನಾವು ಏನೂ ಮಾತಾಡಿಲ್ಲ ರೀ, ಮಿಸ್ಗೇಲ್ರಿ ನಾವು ಜಾತಿ ಬಗ್ಗೆ ರೀ. ಅವರು ನಾವು ಒಂದರಿ ಜಾತಿ ಬಗ್ಗೆ ನಾವು ಯಾಕೆ ಮಾತಾಡೋಣ್ರಿ. ಹಿಡ್ದಿನ ಅಟ್ರು ಕುಟುಂಬ ಥರ ಇದ್ದೀವಿ ರೀ ನಾವು. ಅವರು 10 ಲಕ್ಷ ರೂಪಾಯಿ ಕೇಳ್ಯಾರಂತ್ರಿ. ಅದಷ್ಟು ಜಾಗ ಬೇಕಂತ್ರಿ ಅವ್ರಿಗೆ. ನಾವು ರೊಕ್ಕ ಕೊಟ್ಟು ಇದು ಹಿಡ್ದಿದ್ದ ಜಾಗ ಅವ್ರಿಗೆ ಹೆಂಗೆ ಬಿಡಾಕೆ ಬರ್ತೈತೆ ರೀ. ನಾವು ನಮ್ಮ ಜಾಗ ನಮಗೆ ಬೇಕು ರೀ. ಸವದತ್ತಿ ತಾಲೂಕಾ ಜಕ್ವಾಳ ಗ್ರಾಮದವ್ರಿ. ನಾವು ಜಾಗದ ಸಂಬಂಧ ನಮ್ಮ ಅವ್ವಾರನ್ನ ಬಡ್ದಾರ ರೀ. ನಾವು ಅವಾಗ ಇಲ್ಲ ಟೈಮ್ನಾಗ ನಮ್ಮ ಅವ್ವಾರು ತುಂಬ ಓದಿದ್ದನ್ನು ನೋಡಿ ನಮ್ಮ ಅವ್ವಾರನ್ನ ಕೇಳಕ್ಕೆ ಹೋಗಿದ್ದಕ್ಕೆ ಬಡದ್ರಿ ರೀ. ಅವಾಗ ನಾವು ಸುಮ್ಮನೆ ಮುನ್ನೋಳಿಯಾಗಿದ್ದಾಗ ನಮಗೆ ಹಿಂಗೆ ಫೋನ್ ಹಚ್ಚಿರು. ಹಚ್ಚಲ್ಲಿ ನಾವು ಬರೋವಾಗ ಅಂದ್ರೆ ನಮ್ಮ ಅವ್ವಾರನ್ನ ಬಡ್ದಿದ್ರಿ ರೀ. ಹಿರಿಯರು ಬಂದ ಸಮ್ಮುಖದಾಗ ನನಗೆ ಹಿಂಗೈತಿ ಜಗತ್ತು ಐತನಲ್ಲಿ ಅಂದ್ರೆ ನಾವು ಆಯ್ತು ರೀ ಹಿರಿಯರ ನೀವು ಹೆಂಗೆ ಅಂತೀರಿ ಅಂತೇಳಿ ಹಿರಿಯರಿಗೆ ಬೆಲೆ ಕೊಟ್ಟು ಒಂದು ಫೂಟ್ ಬಿಟ್ಟಿದ್ದೀನಿ ರೀ. ಅದನ್ನು ಕಾಂಕ್ರೀಟ್ ಹಾಕ್ಕೊಂಡಿದ್ರಿ ಅವರು ಆಲ್ರೆಡಿ. ಹಂಗಾರೆ ಆಯ್ತು ಬಿಡಿ ಹಿರಿಯರು ಅಂತ ಬೆಲೆ ಕೊಟ್ಟು ಸುಮ್ಮನೆ ಇದ್ರೂ ಅವರು ಈ ಜಾಗ ನಮ್ಮದೇ, ಇದು ನಮ್ಮದೇ ಮೂಲ ಆಸ್ತಿ ಇದು ಅಂತವರು. ಆ ಜಾಗ ಮೂಲ ನಮ್ಮ ಅಜ್ಜಾರದ ರೀ, ಅದು ನಮ್ಮ ಮಾವಾರದ ರೀ. ಅವ್ರು ನಮಗೆ ಖರೀದಿ ಕೊಟ್ಬಿಟ್ಟು ನಾವು ನನ್ನ ಹೆಸರಲ್ಲೇ ಖರೀದಿ ಹಿಡ್ದನ್ ರೀ. ಅದು 36-32 ಜಾಗ ಐತ್ರಿ ಅದು. ಆ ಜಾಗದೊಳಗೆ ಇವ್ರು ಬಂದ ನಮ್ದು ಅದು ನಮ್ಮ ಅಣ್ಣವ್ವ ಮಾದರ್ ಅಂತೇಳ್ರಿ, ಶೆಟ್ಟವ್ವ ದುರ್ಗಪ್ಪ ಮಾದರ್ ರೀ, ಒಳ್ಳೆ ಯಲ್ಲಪ್ಪ ಮಾದರ್ ರೀ, ಇವ್ರು ದುರ್ಗಪ್ಪ ಮಾದರ. ಇವರೆಲ್ಲ ಕೂಡಿ ನಮ್ಗೆ ನಮ್ದ ಜಾಗ, ನಮ್ಮ ದೇವಸ್ಥಾನ ಜಾಗ ಅದು ಅಂತಂದ್ರಿ. ನಾವು ಆ ಜಾಗದ ಬಗ್ಗೆ ನಿಮ್ಮ ಜಾಗ ಅಲ್ಲ, ನಾವು ಖರೀದಿ ಹಿಡಿದೀವಿ ಜಾಗ ಅದನ್ನು.
ಆದರೂ ನೀವು ನಮ್ದು ಅಂತೀರಪ್ಪ. ನಾನು ನೋಡ್ರಿ ರೆಕಾರ್ಡ್ಸ್ ಅದಾವು, ಈ ರೆಕಾರ್ಡ್ಸ್ ಪ್ರಕಾರ ನನಗೆ ಜಾಗ ಕೊಡ್ರಿ. ನನಗೆ ಯಾವ್ದು ನಿಮ್ಮದು ಇದ್ರೆ ಬ್ಯಾಡ, ನನಗೆ 1 ಫೂಟ್ ಇದ್ರೂ ಬ್ಯಾಡ ಅಂತೇಳೀನಿ. ಆದರೂ ಇವ್ರು ನನಗೆ ನಮ್ದು ಜಾಗ ನೀ ಏನು ಮಾಡ್ತೀವಿ ಮಾಡು ಅಂತೇಳಿ ನಮ್ಮ ಮನೆಯವ್ರ ನಟ್ರು ಹೆಣ್ಮಕ್ಳು ಅದನ್ಯಾಕ ಕೊಂಬೋಗೋದಿಲ್ಲ ಕಿತ್ತಿರ ಅಂತ ಕೇಳಕ್ಕೆ ಹೋಗಿದ್ದಕ್ಕೆ ನಮ್ಮ ಮನ್ಯಾಗ 3 ಮಂದಿ ಹೆಣ್ಮಕ್ಳು ಇದ್ರಿ, ಅವ್ರನ್ನ ಎಳ್ಯಾಳದಾರಿ ಬಡ್ದಾರ್ರಿ. ನಮ್ಮ ಅವ್ವ ಬಿಡ್ಸಾಕ ನಾ ತೋದಾರ್ರಿ. ಹೊಳ್ಳಿ ಕೊಡ್ಲಿ ಕುಡ್ಗೋಲ್ಲ ತೊಗೊಂಬರ್ರಿ ಅಂತೇಳಿ ಆಕೆ ಅಣ್ಣವ್ವ ಮದರ್ ಮೆಂಬರ್ ಅದಾಳ್ರಿ. ಆಕೆ ಮೆಂಬರ್ ಅದ, ನಾವು ಬೆಕ್ಕದವ್ರು ಬರಲಿಲ್ಲ, ಪಂಚಾಯತಿಯವ್ರು ಬರಲ್ಲ, ನಾವು ಹೇಳ್ಕೊತ ಅಂತಳ್ರಿ. ಬರೀ ಆತ ಇದನ್ನು ಮಾಡೋದಕ್ಕಾಗಿ ಇವರು ನಾವು ನಮ್ಮ ಕಾಗದ ಅಟ್ಟದಾವ ಅಂತೇಳಿ ನಾವು ಎಲ್ಲ ಇದನ್ನು ಹೇಳಿವ್ರಿ ಅವ್ರಿಗೆ. ನಾವು ದುರ್ಗಪ್ಪ ಮದರ್ ನಾವು ಬಂದ್ರಿ, ನಮಗೆ ಇಲ್ಲ ನಾ ಇದನ್ನು ಮಾಡ್ತೀನೋ ನಿನ್ನ ಮೇಲೆ ಕೇಸ್ ಮಾಡ್ತೀನೋ ಅಂದ. ನಾನು ಕೇಸ್ ಮಾಡೋಕೆ ನನ್ನ ಪೇಪರ್ಸ್ ಅದಾವು, ನೀನು ನೋಡ್ಕೊ ನನ್ನಂತಲ್ಲಿ ನೋಡ್ಕೊಂದಿಂದ ನನಗೆ ಬಂದು ಹೇಳು, ನಿಮ್ಮದಿದ್ರೆ ನಿಮ್ಮ ಜಾಗ ಬಿಡ್ತನು, ನನಗೆ ಅದು ಬೇಡ ಅಂತ ಹೇಳಿದ್ರು ಅವ ನಿನ್ನ ಮೇಲೆ ಆ ಕೇಸ್ ಮಾಡ್ತೀನಿ ಅಂತಂದು, ಅಟ್ರಾಸಿಟಿ ಕೇಸ್ ಮಾಡ್ತೀನಿ ಅಂದ. ನಾನು ನೋಡೋ ನಾನು ತಪ್ಪಿದ್ರೆ ತಪ್ಪಿದ್ರೆ ಅಂದ್ರೆ ಮಾಡಬೇಡ, ಸುಳ್ಳು ಇನ್ನೊಬ್ಬರಿಗೆ ನಾಶ ಮಾಡಬೇಡ ಅಂತ ಎಲ್ಲ ಥರ ಹೇಳಿದ್ರು ನಿನ್ನ ನೋಡ್ತಾನೋ ಅಂತಂದ. ಒಳ್ಳೆ 2 ದಿನ ಬಿಟ್ಟು ಹಿರಿತಂದಾಗ 10 ಲಕ್ಷ ಕೊಡು, ನಾ ಅದನ್ನೆಲ್ಲ ಹೇಳ್ತಾನು, ಕ್ಲೋಸ್ ಮಾಡ್ತಾನು ಅಂಥೇಳಿ ನಮ್ಮ ಎಲ್ಲ ಇದನ್ನು ಮಾಡಾಕತ್ತಿದ್ರಿ. ನಾವು SC ಮಂದಿ ಅಂತಂದ್ರೆ ಪಾಪ ನಮ್ಮವರು ಭಾಳ ಆತ್ಮೀಯ ರೀ. SC ಮಂದಿ ನನಗೆ ದೋಸ್ತಿ ಅದ ರೀ. ಎಲ್ಲರೂ ನಾವು ಅವ್ರು ಕೂಡಿ ಹೊತ್ತೀರ ಒಟ್ಟರು ಕೂಡಿ ಅಡ್ಯಾಡ್ತೀವಿ ರೀ. SC ಮಂದಿ ಎಲ್ಲ ಕಡೆ ನಮಗೆ ಎಲ್ಲ ಊರ ಮಂದಿನೂ ನಮಗೆ ಬೆಳಕಿರಿ. ಇಂಥವ್ರು ಕೂಡಿ ಎಲ್ಲರದು ಹೆಸರು ಕೆಡ್ಸಾಕತ್ತಾರು. ಇವು ದುರ್ಗಪ್ಪ ನಾವು ಗುಂಡಾಗಿರಿ ಮಾಡಾಕತ್ತಾನ ರೀ. ಬಂದ ಇಂಥ ಒಂದು 3-4 ಮಾಡ್ಯಾನ್ರಿ. ಅಡ್ಗಾಲಾಗ ಮಾಡಿದ, ರೊಕ್ಕ ತೊಗೊಂಡ, ಅದನ್ನು ಕೇಸ್ ಬೇಕು ಅಲ್ಲಿ ಒಟ್ಟು ಇದೇ ದಂಧೆಗೆ ಮಾಡ್ಕೊತ ಅವು ಅಡ್ಯಾಡವ್ರಿ. ನಮ್ಮ ಕಡೆ 10 ಲಕ್ಷ ಕೇಳಿದ, ನಮಗೆ ₹1 ಕೊಡೋಕ್ಕಾಗಲ್ಲ ಅಂದಿದ್ದಕ್ಕೆ ನಿನ್ನ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ತಾನಂದ. ಮಾಡಪ್ಪ ನನಗೆ ಮಾತ್ರ ರೊಕ್ಕ ಕೊಡೋಕ್ಕಾಗಲ್ಲ ಅಂತ ಹೇಳಿ ನಾನು. ಈಗ ಆದರೂ ಇವರು ನಾ ಮಾಡತ್ತನ ಅಂತೇಳಿ ನೀ ರೊಕ್ಕ ಕೊಟ್ಟರೆ ನಾ ಸುಮ್ಮಕ್ಕೂ, ಇಲ್ಲ ರೊಕ್ಕ ಕೊಡಿದ್ರೆ ಕೇಸ್ ಮಾಡ್ತಾನಂದ. ಮಾಡೋಗಂತ ಹೇಳೀನಿ ರೀ. ನಾನು 2 ಮಾತು ಮುಗಿಸ್ತಾನು. ಎಲ್ಲ ಬಾಂಧವ್ರಿಗೂ ಹೇಳ್ತಾನೆ ನಾನು, ನಮ್ದು ಏನೂ ತಪ್ಪಲ್ಲ. ನಾವು SC ಅಂತಿಲ್ಲ, ಕುರುಬ್ರು ಅಂತಿಲ್ಲ, ನಾವೆಲ್ಲ ಒಂದ. ಈ ರಕ್ತ ಹೋದ್ರೇನು ಬೇರೆ ಇಲ್ಲ, ಕೊಟ್ಟರದು ಸೇಮ್ ರಕ್ತ. ಬಾಬಾ ಸಾಹೇಬ್ರವರು, ಅಂಬೇಡ್ಕರ್ ಅವರು ಎಲ್ಲರಿಗೂ ಒಂದೇ ಮಾಡ್ಯಾರ ಇದನ್ನು. ಅವ್ರಿಗೊಂದು ಇವ್ರಿಗೊಂದು ಬೇರೆ ಏನಿಲ್ಲ. ನಾವಂತೂ ಅವರು ನಾವು ಹೊತ್ತಿರೋ ನಮ್ಮ SC ಮಂದಿ ನಾವು ಅವರು ಕೂಡ ಇರ್ತೀವಿ, ಬೇರೆ ಕಡೆ ಮಂದಿನೂ ನಾವು ಅವರು ಕೂಡ ಇರ್ತೀವಿ. ಎಲ್ಲ ನಾವು ಆ ಜಾತಿ ಈ ಜಾತಿ ಒಟ್ಟೆ ಮಾಡೋದಿಲ್ಲ. ನಾವು ಎಲ್ಲೂ ಯಾರಿಗೂ ಶಬ್ದ ಅನ್ನೋದು ಬೇದಿನೂ ಇಲ್ಲ. ನಾವು ಅಂಟಂಬರಂಗದೀವು. ಇಂಥವ್ರು ಬಂದು ನಮ್ಮನ್ನು ಹೆಸರು ಕೆಡ್ಸಾಕತ್ತಾರು. ಇವು ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತೇಳಿ ನಮ್ಮೂರ ಹಿರಿಯರಿಗೂ ಬೆಲೆ ಕೊಟ್ಟಿಲ್ಲ. ನಮ್ಮೂರು ಹಿರಿಯರು ಎಲ್ಲ ಥರದಿಂದ ತಿಳಿಸಿದ್ರು, ನಮ್ಮೂರು ಹಿರಿಯರಿಗೆ ಬೆಲೆ ಕೊಡಲಾರ ರೊಕ್ಕಕ್ಕೆ ಡಿಮಾಂಡ್ ಇಟ್ಟ ಹೋದ್ರಿ ಅವ್ರು. ನಾವು ಅದಕ್ಕಾಗಿ ನಾನು 2 ಮಾತು ಹೇಳಿ ಮುಗಿಸ್ತೀನಿ.